ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತಿನ ವಿಷಯ ಬಿಡದಿ ರೈತರು. ಸರಣಿ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ರೈತರು ನಮ್ಮ ದೇಶದ ಬೆನ್ನೆಲುಬು. ರೈತರು ಒಂದು ವರ್ಷ ಬೆಳೆ ಬೆಳಿಲ್ಲ ಅಂದರೆ ಅನ್ನಕ್ಕೆ ಎಷ್ಟು ಕಷ್ಟ ಆಗುತ್ತೆ ನಮ್ಮ ದೇಶಕ್ಕೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ಸಂಗತಿ. ಇವತ್ತಿನ ವಿಷಯದಲ್ಲಿ ಡಿ.ಕೆ. ಶಿವಕುಮಾರ್ ಕುಮಾರಸ್ವಾಮಿ ಅವರು ಮಾಡಿದ್ರು ದಂತೆ. ಆದರೆ ಎಲ್ಲಿ ರೈತರ ವಿರೋಧ ಬಂತು ತಕ್ಷಣ ಅದನ್ನ ಸ್ಟಾಪ್ ಮಾಡಿ ರೆಡ್ ಝೋನ್ ಮಾಡಿದ್ರು. ಇದ್ರ ಬಗ್ಗೆ ಹೆಚ್ಚು ಹೇಳಕ್ಕೆ ಹೋಗಲ್ಲ, ನಿಮಗೆಲ್ಲ ತಿಳಿದಿರಂತೆ, ಇದು ನಿಮಗೆಲ್ಲ ಗೊತ್ತಿದೆ. ಆದರೆ ಡಿ.ಕೆ. ಶಿವಕುಮಾರ್ ಅವರು ಗೊತ್ತಿದ್ದೋ ಒಂದು ವಿಷಯ ಹೇಳಿದ್ರು. ಬಿಡದಿಗೆ ಬನ್ನಿ, ಚರ್ಚೆ ಮಾಡೋಣ ರೈತರ ಮಧ್ಯೆ ಅಂತ. ಆದರೆ ಎಚ್.ಡಿ. ಕುಮಾರಸ್ವಾಮಿ ಅವರು ಮೊನ್ನೆ ಬಂದರು ಬಿಡದಿಗೆ. ಅವರು 12 ಗಂಟೆಗೆ ಬಂದರು. ಸಾವಿರಾರು ಜನದ ಮಧ್ಯೆ, ರೈತರ ಮಧ್ಯೆ ಸಭೆ, ಭಾಷಣ ಎಲ್ಲ ಮಾಡಿದ್ರು. ಮೀಡಿಯಾದವ್ರು ಪ್ರಶ್ನೆ ಮಾಡಿದ್ರು, ಸರ್ ಕಾಯ್ತೀರಾ, ಇರ್ತೀರಾ ಅಂತ. 4 ಗಂಟೆ ತನಕ ಇರ್ತೀನಿ, ರೈತರು ಟೀ ಕಾಫಿ ಕೊಟ್ಟರೆ ಕುಡಿದು ಅವ್ರ ಕಷ್ಟ ಕೇಳ್ಕೊಂಡು ಕೂಡ್ತೀನಿ ಅಂತ. ಆದರೆ ಡಿ.ಕೆ. ಶಿವಕುಮಾರ್ ಅವರು ಟೈಮ್ ಆದರೂ ಬರಲಿಲ್ಲ. ನೀವು ಮುಖ್ಯಮಂತ್ರಿಗಳು ಯೋಚನೆ ಮಾಡಬೇಕು. ನೀವು ಒಂದು ಮಾತು ಹೇಳಬೇಕಾದ್ರೆ 100 ಜನ ಕೇಳಿರ್ತಾರೆ, ಸಾವಿರಾರು ಜನ ನಿಮ್ಮ ಹಿಂಬಾಲಕರು ಇರ್ತಾರೆ, ಸಾವಿರಾರು ಜನಗಳು ನಿಮ್ಮ ಮಾತನ್ನು ಕೇಳ್ತಾ ಇರ್ತಾರೆ. ನಿಮ್ಮ ಮಾತನ್ನು ತುದಿಗಾಲಲ್ಲಿರುತ್ತೆ. ಯಾಕೆ ಅಂದರೆ ನೀವು ಮೊದಲು ಸಚಿವರಾಗಿದ್ರಿ, ಶಾಸಕರಾಗಿದ್ರಿ, ಒಂದು ಲೆಕ್ಕ. ನೀವು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಈಗ ರಾಜನ ರೀತಿ. ನಾವು ನಿಮ್ಮ ಪ್ರಜೆಗಳು. ಆದರೆ ನಿಮ್ಮ ಒಂದು ಗಾಳಿಯಲ್ಲಿ ಗುಂಡು ಹಾರಿಸಿದ ರೀತಿ ಮಾತು ಆಗಬಾರ್ದು. ಅದೇ ಕುಮಾರಸ್ವಾಮಿ ಅವರು ಬಂದರು, ರೈತರ ಮಧ್ಯೆ ನಿಂತರು, ಆದರೆ ನೀವು ಕಾಣಲೇ ಇಲ್ಲ. ಯಾಕೆ ಈ ರೀತಿ? ರೈತರು ಒಪ್ಪಿಗೆ ಇದ್ದಿದ್ರೆ ಅಲ್ಲಿರೋರೆಲ್ಲ ರೈತರು ಯಾವುದೋ ಪಕ್ಷದವರೇ ಹೋರಾಟ ಮಾಡ್ತಾ ಇರ್ಬೋದು, ರೈತರ ಪರವಾಗಿ ನಿಲ್ಲೋರು ಬೇಕಲ್ಲ ಸ್ವಾಮಿ. ಈಗ ನೀವು ಮಾತಾಡಕ್ ಕರೆದ್ರಿ, ಸಭೆ ಮಾಡಕ್ ಕರೆದ್ರಿ, ಆದ್ರೆ ಕುಮಾರಸ್ವಾಮಿ ಅವರು ಬಂದ್ರು, ನೀವ್ಯಾಕೆ ಬಂದಿಲ್ಲ? ಕುಮಾರಸ್ವಾಮಿ ಅವರು ಗಾಳಿಯಲ್ಲಿ ಗುಂಡಾರಿಸ್ತಾರೆ ಅಂತ ಹೇಳ್ತೀರ ಎಲ್ಲ. ಆದ್ರೆ ಕುಮಾರಸ್ವಾಮಿ ಅವರು ರೈತರ ಸಭೆಗೆ ಹೇಳಿದ ಜಾಗಕ್ಕೆ ಬಂದರು, ಸಮಯಕ್ಕೆ ಸರಿಯಾಗಿ. ಆದರೆ ನೀವು ಬಂದಿಲ್ಲ. ನಿಮ್ಮ ಶಾಸಕರುಗಳ ಮಾತುಗಳೇನು? ಎಲ್ಲ ರೈತರು ಒಪ್ಪಿದ್ದಾರೆ. ಆದರೆ ಎಲ್ಲ ರೈತರು ಒಪ್ಪಿದ್ರೆ ಧೈರ್ಯವಾಗಿ ನೀವು ಆ ಸಭೆಗೆ ಬರ್ಬೋದಿತ್ತು. ಆದರೆ ಕುಮಾರಸ್ವಾಮಿ ಅವರು ಆ ಸಭೆಗೆ ಬಂದು ರೈತರ ಪರವಾಗಿದ್ದೇವೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ರೈತರ ಸಾಲ ಮನ್ನಾ ಮಾಡಿದಂಥ ವ್ಯಕ್ತಿ ಎಚ್.ಡಿ. ಕುಮಾರಸ್ವಾಮಿ ಅವರು. ಲಾಟರಿ ನಿಷೇಧ ಹೇರಿದ್ರು. ಎಷ್ಟೋ ಮಹಿಳೆಯರ ಜೀವಗಳು ಉಳಿಸಿದ್ರು. ಎಷ್ಟೋ ಮಹಿಳೆಯರ ಮನೆಯಲ್ಲಿ ನೀರು ಸಿಗುವಂತೆ ಮಾಡಿದ್ರು. ಎಷ್ಟೋ ಕುಡಿದು ಬಡ್ದು ಸಾರಾಯಿ ಕುಡಿಯೋಕ್ಕೋಸ್ಕರ ಇದನ್ನ ಮಾರಿ ಹೋಗ್ತಿದ್ರು. ಅಂಥದ್ದನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ತಡೆದ್ರು. ಮಾನ್ಯ ಸ್ನೇಹಿತರೆ, ಶಿವಕುಮಾರ್ ಅವರೇ, ನಿಮಗೆ ಪೆನ್ನು ಪೇಪರ್ ಕೊಟ್ಟಿದ್ದೀವಿ. ಕೇಳಿದ್ರಿ ನೀವು, ಪೆನ್ನು ಪೇಪರ್ ಕೊಡಿ ನನಗೆ ಅಂತ. ಕುಮಾರಸ್ವಾಮಿ ಅವರಿಗೆ ಕೊಟ್ಟಿದ್ದೀರಾ ಅಂತ. ಪೆನ್ನು ಪೇಪರ್ ಕೊಟ್ಟಿದ್ದೀವಿ ಅಂತೇಳಿ ನೀವು ಸೈನ್ ಹಾಕ್ಬಿಟ್ಟು ನಿಮಗೆ ಪೆನ್ ಕೊಟ್ಟಿದ್ದೀವಿ ಅಂತೇಳಿ ರೈತರ ಭೂಮಿ ನೀವು ಕಸ್ಕೊಳಕ್ಕೆ ನೋಡಿದ್ರೆ ಕರ್ನಾಟಕದ ಜನ ಸುಮ್ಮನಿರಲ್ಲ, ಕರ್ನಾಟಕದ ರೈತರು ಸುಮ್ಮನಿರಲ್ಲ, ಕರ್ನಾಟಕದ ಯುವ ಪೀಳಿಗೆಗಳು ಸುಮ್ಮನಿರಲ್ಲ. ಅದರಿಂದಾಗಿ ನೀವು ಪೆನ್ನು ಪೇಪರ್ ಕೊಟ್ಟಿದ್ದೀವಿ ಅಂತ ಎಲ್ಲೆಲ್ಲೋ ಸೈನ್ ಮಾಡಕ್ಕೆ ಬಂದರೆ ಹುಷಾರಾಗಿರ್ಬೇಕು. ಇನ್ನೊಂದು ತಿಳಿದ ಮಾಹಿತಿ, ಈ ಲ್ಯಾಂಡ್ ಮಾಫಿಯಾಗೇನೋ ಗೌರ್ಮೆಂಟ್ ಭೂಮಿ ಬಿಡದಿ ಭಾಗದಲ್ಲಿ 3,000 ಎಕರೆ ಇದೆಯಂತೆ. ಯಾರೋ ಸ್ನೇಹಿತರು ತಿಳಿಸಿ ಹೇಳಿದ ಮಾಹಿತಿ. ಆದರೆ 3,000 ಎಕರೆಗೆ ಗೌರ್ಮೆಂಟು ಅಲ್ಲಿ ಈಗಿನ ವ್ಯಾಲ್ಯೂ 2.5 ಕೋಟಿ. ಆದರೆ ಒಂದು ಸೈಟು ತಗೋಬೇಕು ಅಂದರೆ 1 ಕೋಟಿ. ಅವಾಗ ಇವರೆಲ್ಲ ಮಾಡಿ ಎಲ್ಲ ಇದಾದ್ಮೇಲೆ ಅಲ್ಲಿಗೆ 1 ಎಕರೆಲಿ 30 ಸೈಟ್ ಆದರೆ
ಒಂದು ಎಕರೆಗೆ ಇವರು ಹೊಡೆಯೋದು 30 ಕೋಟಿ. ತಿಳಿರಿ, ರಿಯಲ್ ಎಸ್ಟೇಟ್ ಮಾಫಿಯಾದಲ್ಲಿ ಇವರು ಎಷ್ಟು ಮುಳುಗೋಗಿದ್ದಾರೆ ಅಂದರೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೀನಿ, ದಯವಿಟ್ಟು ರೈತರು ಬುಡಕ್ಕೆ ಕೈ ಹಾಕಬೇಡಿ. ತನ್ನ ಜೀವಾಳ ಅಂದ್ಕೊಂಡಿರೋ ರೈತರ ಜೀವಕ್ಕೆ ನೀವು ಭೂಮಿ ಕಣ್ಣಾಕಬೇಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯಾವುದೋ ವ್ಯಕ್ತಿಯ ಪರವಾಗಿ, ಯಾವುದೋ ಪಕ್ಷದ ಪರವಾಗಿ, ಯಾವುದೋ ವ್ಯಕ್ತಿಯ ತೇಜೋವಧೆ ಮಾಡಲು ಈ ವಿಡಿಯೋ ಮಾಡ್ತಿಲ್ಲ. ಸಮಾಜದ ಪರವಾಗಿ, ರೈತರ ಪರವಾಗಿ, ಜನಗಳ ಪರವಾಗಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ, ಜೈ ಭೀಮ್, ಜೈ ಕನ್ನಡಾಂಬೆ.